ಬೆಳ್ಳುಳ್ಳಿ, ನನಗೆ ಅರ್ಥ ಆಯ್ತೈತೆ ಕಣ್ಲಾ, ನಿನಗೆ ಬೋ ಕಷ್ಟ ಆಯ್ತೈತೆ ಅಂತ. ಸ್ವಲ್ಪ ಹೊತ್ತು ಅತ್ತೆವಾ ಮಾವ ಇನ್ ಸಮಾಧಾನ ಮಾಡಕ್ ಹೋಗೋರೆ, ಅವ್ರು ಬಂದ ತಕ್ಷಣ ಹೊಂಟ್ಬಿಡಮ್ಮ, ಆಯ್ತಾ? ಏನ್ ಐಶ್ವರ್ಯ ಅವರ ಇದು, ಏನ್ ಆಗ್ತದೆ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು, ಎಲ್ಲ ಟೆನ್ಷನ್ಗಳು ನಮ್ಮನೆ ಹುಡ್ಕೊಂಡ್ ಬರ್ತಾ ಇದೆ. ಇದೊಂಥರ ಸಮಸ್ಯೆ ಅನ್ನೋ ಚಕ್ರವ್ಯೂಹ. ಇದರಲ್ಲಿ ಮತ್ತೆ ಮತ್ತೆ ನಾವು ಸಿಕ್ಕಾಕೊಂತಾನೆ ಇದ್ದೀವಿ. ನಿಮ್ಮ ಮನೆ ಜನ ಎಲ್ಲ ಸೇರ್ಕೊಂಡು ನಮ್ಮನ್ನೆಲ್ಲ ಯಾವ ಪರಿಸ್ಥಿತಿಗೆ ತಂದ್ಬಿಟ್ರು ನೋಡಿ. ಖುಷಿಯಾಗಿದ್ದು ನಮ್ಮ ಮನೆನ ಸ್ಮಶಾನ ತರ ಮಾಡ್ಬಿಟ್ರು. ನನ್ನ ನೆಮ್ಮದಿ ಎಲ್ಲ ಮಣ್ಪಾಲ್ ಮಾಡ್ಬಿಟ್ರು. ಹೇಯ್, ಏನೋ ಬೆಳ್ಳುಳ್ಳಿ, ಏನೇನೋ ಮಾತಾಡ್ತಾ ಇದೀಯಾ? ಏನೇನೋ ಅಲ್ಲ ಐಶ್ವರ್ಯ ಅವರೇ, ಸರಿಯಾಗಿ ಹೇಳ್ತಾ ಇದ್ದೀನಿ. ಅದು ಯಾವ ಗಳಿಗೆಯಲ್ಲಿ ನಿಮ್ಮ ಮನೆಯವ್ರ ಜೊತೆ ನಮ್ಮ ಸಂಬಂಧ ಬೆಳೀತು, ಅದಾದಾಗಿಂದ ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ನಡೀತಾನೆ ಇದೆ. ನಾವು ಕಷ್ಟ ಪಡ್ತಾನೆ ಇದ್ದೀವಿ. ಅವತ್ತು ಶಂಕರ, ಇವತ್ತು ರುದ್ರ. ನಮ್ಮ ಮನೇಲಿ ಏನೇನು ಕೆಟ್ಟದ್ದು ನಡೀತಾ ಇದೆಯೋ ಅದಕ್ಕೆಲ್ಲ ನಿಮ್ಮನೆಯವರೇ ಕಾರಣ. ಹಂಗ ಅನ್ಬೇಡ ಕಣ್ಣ ಬೆಳ್ಳುಳ್ಳಿ, ನನ್ನ ಮನ್ಸಿಗೆ ಬೋ ನೋವಾಯ್ತದೆ. ಇದ್ರಲ್ಲಿ ನೋವಾಗುವಂಥದ್ದು ಏನಿದೆ ಐಶ್ವರ್ಯ ಅವರೇ? ನೀವೇ ಯೋಚನೆ ಮಾಡಿ. ಶಂಕರ ಗೌರಿ ಇಷ್ಟಕ್ಕೆ ವಿರುದ್ಧವಾಗಿ ಬಲವಂತವಾಗಿ ಮದುವೆ ಆದ. ನಾನು ನಿಮ್ಮ ಅಪ್ಪನ ಭಯಕ್ಕೆ ಇಷ್ಟ ಹೇಳ್ತಿದ್ರು ನಿಮ್ಮನ್ನ ಮದುವೆ ಆದೆ. ಈಗ ರುದ್ರ ಮತ್ತೆ ಗ್ರೀಷ್ಮ ನೋಡಿ ಹೇಗಾಗಿದೆ ಅಂತ. ನಿಮ್ಮ ಮನೆಯಿಂದಾನೆ ಐಶ್ವರ್ಯ ಅವರೇ ಇಷ್ಟೆಲ್ಲ ನಡೀತಾ ಇರೋದು. ಏಯ್ ಬೆಳ್ಳುಳ್ಳಿ, ಅವಾಗ ಅದೇನೋ ಆಗೋಯ್ತು ದಿಟ. ಇವಾಗ ಶಂಕರ ಮತ್ತೆ ಅದಕ್ಕೆ ಖುಷಿಯಾಗಿಲ್ವಾ? ನಾನು ನೀನು ಚೆನ್ನಾಗಿಲ್ವಲ್ಲ? ಚಂದ ಅಂದ್ರೆ ಏನು ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಐಶ್ವರ್ಯ ಅವರೇ. ನಿಮ್ಮ ಮನೆಯವರು ಸಾಕು ನಿಮಿಷ. ಈ ಮಾತು ಕೇಳಕೇನಾ ನಾನು ನಿನ್ ಜೊತೆ ಹೊಂದ್ಕೊಂಡು ಬದುಕ್ತಾ ಇರೋದು? ಏಯ್ ಬೆಳ್ಳುಳ್ಳಿ, ನೀನ್ ಮಾತಾಡೋದೆಲ್ಲ ಮಾತಾಡ್ಬಿಟ್ಟಿದ್ಯಾ, ಮುಂದಕ್ಕೇನು ಮಾತಾಡ್ಬೇಡ. ನನಗೆ ಗೊತ್ತು ನಿನಗೆ ಬೇಜಾರಾಗದೆ ಅಂತ, ಹಾಗಂತ ಎಲ್ಲದಕ್ಕೂ ನಮ್ಮ ಮನೆಯವ್ರ ಮೇಲೆ ಅಪರಾಧ ಹೊರಿಸ್ಬೇಡ ಕಣ್ಲ. ನಾನ್ ನಿಮ್ ಕುಟ ಎಲ್ಲ ಸಂದಾಕಿರ್ಬೇಕು ಅಂತ ದಿನ ಏಟ್ ಪ್ರಯತ್ನ ಪಡ್ತೀನಿ ಗೊತ್ತಾ? ಏಯ್, ಅದಕ್ಕೆ ನೀನೆಲ್ಲ ನನಗೆ ಪ್ರತಿಫಲ ಕೊಟ್ಟೆ. ನಿಮ್ ಮನೆಯವರಿಂದ ನಮ್ ಜೀವನ ಹಾಳಾಗ್ತಿದೆ ಅಂತ ಅಂತಿದ್ಯಲ್ಲ? ಐಶು, ಏನಾಯ್ತು? ಯಾಕೊಂಥರ ಇದೆಯಾ? ಅದೇನು ಇಲ್ಲ ಅತ್ತೆವಾ, ಮಾವಯ್ಯ ಮತ್ತೆ ಗ್ರೀಸು ಬಿಡಿ, ಅದೇನೇನೋ ಆಗೋಯ್ತು. ಅದೆಲ್ಲ ಯಾಕಿವಾಗ? ಅದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋತೀಯ ಐಶು? ಅದೆಲ್ಲ ನಮ್ಮ ಕರ್ಮ. ನಿಮ್ಮ ಮಾವ ಯಾರ ಹತ್ರನೋ ಮಾತಾಡ್ಕೊಂಡು ನಿಂತಿದ್ದಾರೆ, ಬರ್ತಾರೆ, ಹೊರಟ್ಬೇಡ. ಬಿಗಿತಿಯವ್ರೆ, ನೀವ್ ಏನು ಅನ್ಕೊಳಕಿಲ್ಲ ಅಂತ ಹೇಳಿದ್ರೆ ಐಸುನ ನಮ್ಮ ಮನೆ ಕರ್ಕೊಂಡು ಹೋಗುಮಾ ಅಂತ ಅನ್ಕೊಂಡಿದೀನಿ. ತುಂಬಾ ದಿನ ಆಯ್ತಲ್ಲ, ಮದ್ವೆ ಆದ್ಮೇಲೆ ಸೊರ್ಯಗಳ ಜೊತೆ ಇಲ್ವೇ ಇಲ್ಲ ನಾನು. ನೀವ್ ಕಳಿಸ್ಕೊಟ್ರೆ ಒಂದ್ ರಾತ್ರಿ ಮಗಳ ಜೊತೆ ಕಳಿಯುಮಾ ಅಂತ. ಅದಕ್ಕೇನಂತೆ ಪಾರ್ವತಿ ಅವರೇ, ಅವಳು ನಿಮ್ಮ ಮಗಳು, ಧಾರಾಳವಾಗಿ ಕರ್ಕೊಂಡು ಹೋಗಿ. ಆದ್ರೆ ಬೇಗ ಕಳಿಸ್ಕೊಟ್ಬಿಡಿ. ಐಶು ನಮ್ಮ ಮನೆ ಮಗಳ ಥರ, ಇವಾಗ ಅವಳೇ ಅಲ್ವಾ ನಮಗೆಲ್ಲ. ಐಶು, ಬೇಗ ಬಾಮ್ಮ. ಹ್ಞೂ ಅತ್ತೆವಾ. ಬಾರಮ್ಮಿ. ಹಬ್ಬದ ದಿನ ಏನೇನೋ ಆಗೋಯ್ತು. ಹೀಗೆಲ್ಲ ಆಗ್ಬಾರ್ದಿತ್ತು ಜೋಗಿ ಅವರೇ. ನಾವು ಏನಾದರೂ ಮಾಡಿ ಇದನ್ನೆಲ್ಲ ತಡಿಬೋದಿತ್ತು. ಹೌದು, ನನಗೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅದು ಆದರೆ ಹೆಂಗೆ ತಡೆಯೋಕ್ಕಾಯ್ತಿತ್ತು ಹೇಳಿ ನೋಡುವ. ಅವನಲ್ಲ ನಿಮ್ಮ ಅಣ್ಣ, ಅವನು ಬೇರೆ ಇವತ್ತು ಅದು ಯಾವ ಗಾಳಿ ಬಡ್ಕೊಂಡಿತ್ತೋ ಏನೋ. ಜೋಗಿ ಅವರೇ, ಮತ್ತಿನ್ನೇನು ಅಮ್ಮಿಯವರೇ, ಏನನ ಅಲ್ಲಿ ಗ್ರೀಷ್ಮೆ ಅವನ ತಂಗಿ ತಾನೆ, ಮುಚ್ಕೊಂಡು ಅವಳಿಗೆ ರಾಖಿ ಕಟ್ಟಕ್ಕೆ ಹೋದಾಗ ಕಟ್ಟಿಸ್ಕೊಂಡಿರು ಏನಾಯ್ತಿತ್ತು ಅವನಿಗೆ? ತಂಗಿನೇ, ಅದಕ್ಕೆ ಅಲ್ವಾ ಅಣ್ಣನ್ಗೆ ಅಷ್ಟು ಸಿಟ್ಟು. ಎಷ್ಟೇ ಆದರೂ ಅವಳು ರುದ್ರಭಾವನ ಮದುವೆ ಆಗಿದ್ದಾಳೆ.
ರುದ್ರಭಾವಂಗ್ ಈಗಾಗ್ಲೇ ಮದ್ವೆ ಆಗಿದೆ. ಸುನಂದ ಅಕ್ಕನೂ ಮನೆಯಲ್ಲೇ ಇದ್ದಾರೆ ತಾನೆ. ಎಲ್ಲಾನು ಕಾನೂನು ವಿರುದ್ಧವಾಗಿದೆ. ಅದ್ರ ಪನಿಷ್ಮೆಂಟೇ ಇದು. ಇದೇನು ಅಮ್ಮಿಯವ್ರೆ ನೀವುನು ಆಡಿದ್ದನ್ನೇ ಆಡೋ ಕಿಸ್ಬಾಯ್ ದಾಸ ಅನ್ನೋ ಹಂಗೆ ರುದ್ರ ಸುನಂದ ಕೋರ್ಟ್ ಅನ್ಕೊಂಡು ಅದೇ ರಾಗ ಅದೇ ತಾಳ ಆಗ್ತಾ ಇದೀರಲ್ಲ. ಏನೋ ಆಗಿದ್ದಾಗದೆ ಅದನ್ನ ಬಿಟ್ಬಿಡೋಣ ಅನ್ನೋದಿಲ್ಲ. ಆ ಬೆಳ್ಳುಳ್ಳಿ ಬೇರೆ. ಅಮ್ಮಿಯವ್ರೆ ಅವತ್ತು ಗ್ರೀಸ್ಮಿ ಇದ್ದಿದ್ದ ಜಾಗದಾಗೆ ಮದುವೆ ನಿಂತೋಯ್ತು ಅಂತ ಬೇರೆ ಯಾರಾದ್ರೂ ಆಗಿದ್ರೆ ಕೈ ಬಿಟ್ಟು ಬಂದಿರೋರು. ರುದ್ರಣ್ಣ ಅಂತದ್ರಲ್ಲ ಅವಳನ್ನ ಕಾಪಾಡವನೆ. ಯಾರು ಹೇಳಿದ್ರು ಕಾಪಾಡಕ್ಕೆ? ಅಲ್ಲಿ ಯಾರಾದ್ರೂ ಹೇಳಿದ್ರ ಗ್ರೀಷ್ಮಂಗ್ ಹೋಗಿ ತಾಳಿ ಕಟ್ಟು ಅಂತ? ಹೇಳಲೇಬೇಕು ಅಂತ ಏನದೆ ಕಾಣಿಸ್ಲಿಲ್ವೇ? ಅವತ್ ನೋಡಿದ್ರಲ್ಲ ಪರಿಚಯ ಎಲ್ರು ಕಿವಿಗೂ ಹೆಂಗ್ ಚೆಂಡು ಇಡ್ತಿದ್ದ ಅಂತ. ಅದಾದ್ಮೇಲೆ ಪಾಪ ನಮ್ ರುದ್ರಣ್ಣ ಗ್ರೀಸ್ಮಿನ್ ಕಾಪಾಡ್ದ. ಅವ್ನಿಲ್ಲ ಅಂದಿದ್ರೆ ಗ್ರೀಸ್ಮಿ ಕತೆ ಏನಾಗಿರೋದು? ಅವಳು ಮುಂದೆ ಯಾರು ಮದ್ವೆ ಆಯ್ತಾ ಇದ್ರು? ಬಂದ್ಬಿಟ್ರು ಇಲ್ಲಿ ಹೇಳಕ್ಕೆ. ಮದ್ವೆ ಆಗದೆ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ಶಂಕರ ಅವ್ರೆ. ನಾವೆಲ್ಲ ಅವಳನ್ನ ಹೇಗೋ ನೋಡ್ಕೋತಿದ್ವಿ. ಹೆಣ್ಮಕ್ಳಿಗೆ ಮದ್ವೆನೇ ಅಲ್ಟಿಮೇಟ್ ಅಲ್ಲ ತಿಳ್ಕೊಳ್ಳಿ. ಅದು ಅಲ್ಲದೆ ನನ್ನ ತಂಗಿ ಓದಿರೋ ಹುಡುಗಿ. ಅವಳ ಬದುಕನ್ನ ಕಟ್ಕೊಳ್ಳೋ ಶಕ್ತಿ ಅವಳಿಗೆ ಮೊದ್ಲಿಂದಾನು ಇತ್ತು, ಗೊತ್ತಾಯ್ತಾ? ಇದ್ರು ಮೀಸೆ ಮಣ್ಣಾಗಕ್ಕಿಲ್ಲ ಅಂತ ಯಾರೋ ಹೇಳ್ತಾವ್ರೆ. ಹೇಳ್ಕಳಿ ನನಗೇನಾಗ್ಬೇಕಾಗದು? ಯಾರು ಬಿದ್ದಿರೋದಿಲ್ಲಿ? ಯಾರು ಬಿದ್ದಿರೋದು ಅಂತ? ಇನ್ನು ಯಾರು ಬಿದ್ದಿಲ್ಲ. ನಾನು ಎಲ್ಲ ಸರಿ ಮಾಡ್ತೀನಿ, ನೋಡ್ತೀರಿ. ಈ ಮದ್ವೆನೇ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಮತ್ತೆ ನೋಡಿ ಅದೇ ಮದ್ವೆ ಮುರಿಯೋ ದರಿದ್ರದ ಮಾತು ಗನ ಮಾಡ್ಕೊಂಡು ಹೋಗಿ. ಬಂದ್ಯಾ? ಕೂತ್ಕೊಂಬ. ಅವರೆಲ್ಲ ಇಲ್ಲಿ? ದೇವಸ್ಥಾನದಲ್ಲಿ ದರ್ಶನ ಚೆನ್ನಾಗಾಯ್ತಾ? ತುಂಬ ರಶ್ ಇತ್ತೇನೋ? ಬಾ, ನಂಗೆ ಬರಬೇಕು ಅಂತ ಆಸೆ. ಆದರೆ ಈ ಹಬ್ಬದ ದಿನಗಳಲ್ಲಿ ಆ ರಶ್ ನೆನ್ಸ್ಕೊಂಡ್ಬಿಟ್ರೆ ಎಲ್ಲೂ ಹೋಗೋದು ಬೇಡಪ್ಪ ಅನಿಸ್ಬಿಡುತ್ತೆ. ಅರೆ, ಪ್ರಸಾದ ತರಲಿಲ್ವೇನೋ ನನಗೆ? ಯಾಕೋ ಶಿನಿ, ಯಾಕೆ ಹೀಗೆ ಉರೂರ ಅಂತಿದೀಯಾ? ಮಾತಾಡ್ತಾ ಇಲ್ಲ ಸರಿಯಾಗಿ. ಏನಾಯ್ತು? ಅಲ್ವೋ, ದೇವ್ರ ದರ್ಶನಕ್ಕೆ ಹೋದವನು ಶಾಂತವಾಗಿ ಮನೆಗೆ ವಾಪಸ್ ಬರ್ತೀಯ ಅಂದರೆ ಯಾಕೋ ಹೀಗೆ ಸಿಡ್ಸಿಡ ಅಂತಿದೀಯಾ? ರೀ, ಸಮಾಧಾನ ಮಾಡ್ಕೊಳ್ಳಿ. ನೀರು ತಗೊಂಬರ್ಲಾ? ಯಾಕೆ ಸಸುಮುದ್ದು, ಏನಾಯ್ತು? ಅತ್ತೆ, ಅದು ಆಯ್ತು ಅತ್ತೆ. ಅಯ್ಯೋ ದೇವ್ರೆ. ರೀ, ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ನಿಮಗೆ ಗ್ರೀಷ್ಮ ಮೇಲೆ ಕೋಪ ಇದೆ ನಿಜ. ಅವಳ ಜೊತೆ ಗೌರಿನೂ ಇದ್ಲು ಅಲ್ವಾ? ಅವಳ ಜೊತೆ 4 ಸಮಾಧಾನವಾಗಿ ಮಾತಾಡಿದಿದ್ರೆ ಮುಗ್ದು ಹೋಗ್ತಿತ್ತು ಅಲ್ವಾ? ಅಪ್ಪಿ ತಪ್ಪಿ ನನ್ನ ಮುಂದೆ ಅವಳ ಹೆಸರು ಎತ್ತಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು. ಅವಳು ನನ್ನ ಪಾಲಿಗೆ ಸತ್ತೋಗಿದ್ದಾಳೆ. ಇನ್ನೊಂದ್ಸಲ ಅವಳು ಸತ್ತೋಗಿರೋ ಹೆಸರನ್ನ ನನ್ನ ಮುಂದೆ ಆಡಬೇಡಿ.